ಶ್ರೀ ಪಿಪಿಲಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ದಿನ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 39ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಈ ದಿನ ಬಹಳ ದಿನಗಳ ನಂತರ ಈ ಕ್ಷೇತ್ರದಲ್ಲಿ ನನಗೆ ಜ್ಞಾನ ಗೋಚರವಾಗಿದ್ದು, ಆಡು ಭಾಷೆಯಲ್ಲಿ ಕರೆಯುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಪಕ್ಷಿಗಳ ಚಿಲಿಪಿಲಿ ನಾದ ಹಾಗೂ ಈ ಕ್ಷೇತ್ರದ ವನಸಿರಿಯಲ್ಲಿ ಈ ಗಿಡ ಮರಗಳ ಹಣ್ಣುಗಳನ್ನು, ಹೂವುಗಳ ಮಕರಂದವನ್ನು ಹೀರುತ್ತಾ ಈ ತಂಪು ವಾತಾವರಣದಲ್ಲಿ ಇರುವಂತಹ ಕೆಲವೊಂದು ಅಕ್ಕಿ ಪಕ್ಷಿಗಳು ಹಾಗೂ ಕೆಲವೊಂದು ಜೇನುಹುಳುಗಳನ್ನು ನೋಡುತ್ತಾ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಮುಂದುವರಿಯುತ್ತಿದ್ದ ನನಗೆ ಆ ದಿನ ಗಿಡ ಮರಗಳನ್ನು ನೆಟ್ಟು, ಕಟ್ಟೆಗಳನ್ನು ಕಟ್ಟಿ, ಟ್ರೀ ಗಾರ್ಡ್ಗಳನ್ನು ಹಾಕಿ ಸತತವಾಗಿ ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಗಿಡ ಮರಗಳನ್ನು ನೆಟ್ಟು ಬೆಳೆಸಿದ ಕಷ್ಟವೆಲ್ಲವೂ ದೂರವಾಗಿ ಬಹಳ ಮನಸ್ಸಿನಲ್ಲಿ ಮಂದಹಾಸ ಮೂಡಿತು. ಪ್ರಸ್ತುತ ಈ ತಂಪು ವಾತಾವರಣವನ್ನು ನಿರ್ಮಿಸಲು ಸಹಕರಿಸಿದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲರಿಗೂ ಸಹ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಪ್ರಸ್ತುತ ಅಂದು ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದ ವಿಶಾಲವಾದ ಜಾಗವನ್ನು ಕೆಲವೊಂದು ವಿಭಾಗಗಳನ್ನಾಗಿ ಮಾಡಬೇಕೆಂದು ನಿರ್ಧರಿಸಿ ಹಂತ ಹಂತವಾಗಿ ತಮ್ಮ ಶಕ್ತಿಯ ಅನುಸಾರ ಮತ್ತು ಸಮಯ ಸಂದರ್ಭಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡು ಈ ಕ್ಷೇತ್ರದಲ್ಲಿ ಗಿಡ ಮರಗಳನ್ನು ನೆಟ್ಟು ಪ್ರಸ್ತುತ ಈ ಹಂತಕ್ಕೆ, ಈ ತಂಪು ವಾತಾವರಣಕ್ಕೆ ಕಾರಣರಾದಂತಹ ನಮ್ಮ ತಾಯಿಯವರಾದ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಮಾರ್ಗದರ್ಶನ ಮತ್ತು ಸೇವೆಯನ್ನು ಎಷ್ಟು ಸ್ಮರಿಸಿದರೂ ಸಾಕಾಗುವುದಿಲ್ಲ. ಅಮ್ಮನವರು ನಮ್ಮ ತಾಯಿಯವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ಅಂದು ನಮ್ಮ ಮನವಿಗೆ ಹೋಗುಟ್ಟು ನಮ್ಮ ಮಾವನವರಾದ ಶ್ರೀ ಯಜಮಾನ್ ನಾರಾಯಣಪ್ಪನವರು ಜ್ಯೋತಿಪುರ ಗ್ರಾಮ, ಅವರ ಮನೆಯ ಮುಂಭಾಗದಲ್ಲಿ ಸುಮಾರು 100 ವರ್ಷಗಳ ಆಯಸ್ಸನ್ನು ಹೊಂದಿರುವ ಒಂದು ಕಲ್ಪವೃಕ್ಷದ ಮರದಲ್ಲಿ ಇದ್ದಂತಹ ತೆಂಗಿನಕಾಯಿಯನ್ನು ನಮ್ಮ ಮನೆಯ ಮುಂಭಾಗದಲ್ಲಿ ನಾಟಿ ಮಾಡಿ ತೆಂಗಿನ ಸಸಿಯನ್ನು ಬೆಳೆಸಿದ್ದು, ಅಂದು ನಮ್ಮ ಮನವಿಯಂತೆ ಈ ಕ್ಷೇತ್ರಕ್ಕೂ ಸಹ 2 ತೆಂಗಿನ ಮರಗಳನ್ನು ತೆಗೆದುಕೊಂಡು ಬಂದಿರುತ್ತಾರೆ. ಪ್ರಸ್ತುತ ಯುಗಾದಿ ಹಬ್ಬದ ಸುಸಂದರ್ಭದಲ್ಲಿ ನಮ್ಮ ಮಾವನವರನ್ನು ಈ ಸ್ಥಳಕ್ಕೆ ಕರೆತಂದು ನನ್ನ ಅಣ್ಣನಾದ ಶ್ರೀಯುತ ವಿಜಯ್ ಕುಮಾರ್ ಮತ್ತು ನಮ್ಮ ಅಕ್ಕನವರಾದ ಶ್ರೀಮತಿ ಶಮಂತ ಕಮ್ಮಣಿ ಅವರ ಸಮಕ್ಷಮದಲ್ಲಿ ಶ್ರೀಯುತ ಯಜಮಾನ್ ನಾರಾಯಣಪ್ಪ ಮತ್ತು ಅವರ ಮಗ ಮೋಹನ್ ಕುಮಾರ್ ಅವರ ಅಮೃತ ಹಸ್ತದಿಂದ ಈ 2 ತೆಂಗಿನ ಸಸಿಗಳನ್ನು ಈ ಸ್ಥಳದಲ್ಲಿ ನೆಡಲಾಯಿತು. ಪ್ರಸ್ತುತ ಅವು ಈ ಹಂತಕ್ಕೆ ಬೆಳೆದು ನಿಂತಿವೆ. ಸುಮಾರು 10 ವರ್ಷಗಳ ಹಿಂದೆ ನೆಟ್ಟಂತಹ ಈ 2 ತೆಂಗಿನ ಮರಗಳು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗಕ್ಕಂತೆ ಇದ್ದು, ಈ ಕ್ಷೇತ್ರದಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಿದ ನಂತರ ಭಕ್ತಾದಿಗಳೆಲ್ಲರೂ ಬಂದು ಈ ಸ್ಥಳದಲ್ಲಿ ಕಲ್ಲು ಹಾಸಿನ ಮೇಲೆ ತಂಪು ವಾತಾವರಣದಲ್ಲಿ ಕುಳಿತುಕೊಂಡು ತಮ್ಮ ಪುಟ್ಟ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಕುಳಿತು ವಿಶ್ರಾಂತಿಯನ್ನು ಪಡೆದುಕೊಂಡು
ಇಲ್ಲಿಂದ ತೆರಳುತ್ತಾರೆ. ಪ್ರಸ್ತುತ ತಮ್ಮ ಮನವಿ ಮೇರೆಗೆ ನಮ್ಮ ಮಾವನವರಾದ ಶ್ರೀಯುತ ಯಜಮಾನ್ ನಾರಾಯಣಪ್ಪ ಜ್ಯೋತಿಪುರ ಗ್ರಾಮದವರು ಈ ಸ್ಥಳಕ್ಕೆ ಬಂದು ತಾವು ನೆಟ್ಟು ಬೆಳೆಸಿದಂಥ ತೆಂಗಿನ ಸಸಿಗಳನ್ನು ತಂದು ಈ ಕ್ಷೇತ್ರದಲ್ಲಿ ನಮ್ಮ ಮನವಿಯಂತೆ ನೆಟ್ಟು ಇಂದು ಬೃಹದಾಕಾರದ ಬಗ್ಗೆ ಬೆಳೆದು ನಿಂತು ಕಾಯಿ ಮತ್ತು ನೆರಳಿನ ಮೂಲಕ ಈ ಕ್ಷೇತ್ರಕ್ಕೆ ಒಂದು ತಂಪು ವಾತಾವರಣಕ್ಕೆ ಕಾರಣವಾಗಿರುತ್ತವೆ. ಅವರ ಸೇವೆ ಈ ಕ್ಷೇತ್ರದಲ್ಲಿ ಅಜರಾಮರವಾಗಿರಲೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಸೂರ್ಯ ನಮಸ್ಕಾರವನ್ನು ನಾನು ಹೇಳುತ್ತಿದ್ದೇನೆ. ಆ ಸೂರ್ಯ ನಮಸ್ಕಾರವನ್ನು ನನಗೆ ಕಲಿಸಿಕೊಟ್ಟವರೇ ನಮ್ಮ ಮಾವನವರಾದ ಶ್ರೀಯುತ ಯಜಮಾನ್ ನಾರಾಯಣಪ್ಪ ಜ್ಯೋತಿಪುರ ಗ್ರಾಮದವರು. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ. ಇದನ್ನು ಬೆಳಗಿನ ಜಾವ ಪ್ರಾತಃಕಾಲದಲ್ಲಿ ಎದ್ದು ನವಗ್ರಹಗಳನ್ನು ನೆನೆಯುತ್ತಾ ನವಗ್ರಹ ವೃಕ್ಷಗಳನ್ನು ನೆನೆಯುತ್ತಾ ಸೂರ್ಯ ನಮಸ್ಕಾರ ಮಾಡು ಎಂದು ನನಗೆ ತಿಳಿಸಿದ್ದು. ಅಂದಿನಿಂದ ಹಿಂದಿನವರೆಗೂ ಕ್ಷೇತ್ರದಲ್ಲಾಗಲಿ ಅಲ್ಲ ಅಥವಾ ನಮ್ಮ ಮನೆಯ ಹತ್ತಿರವಾಗಲಿ ಈ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾ ಪಾದಯಾತ್ರೆಯ ಸಂದರ್ಭದಲ್ಲೂ ಸಹ ಈ ಸೂರ್ಯ ನಮಸ್ಕಾರವನ್ನು ಅಳವಡಿಸಿಕೊಂಡಿರುತ್ತೇನೆ. ಎಂದಿನಂತೆ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ಶ್ರೀ ಪಿರಿಯಾಪಟ್ಟಣ ನಮ್ಮ ತಾಯಿ ಈ ಕ್ಷೇತ್ರದ ಐತಿಹ್ಯಕ್ಕೆ ಸ್ವಲ್ಪವೂ ಚ್ಯುತಿ ಬರದಂತೆ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರಿಗೆ ಸದ್ಬುದ್ಧಿಯನ್ನು ನೀಡುತ್ತಾಯೆ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು ಎಂಬ ಮಾತಿನಲ್ಲಿ ಸಾಕಷ್ಟು ಅರ್ಥವಿದೆ. ಆ ಅರ್ಥವು ಪ್ರತಿಯೊಬ್ಬರಿಗೂ ತಿಳಿಯುವಂತಾಗಲಿ, ಪ್ರತಿಯೊಬ್ಬರಿಗೂ ಜ್ಞಾನೋದಯವಾಗಲಿ ಎಂದು ಅಮ್ಮನವರಲ್ಲಿ ಈ ದಿನ ಬೇಡಿಕೊಳ್ಳುತ್ತಿದ್ದೇನೆ. ಈ 39ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನಮ್ಮ ಮಾವನವರಾದ ಶ್ರೀಯುತ ಯಜಮಾನ್ ನಾರಾಯಣಪ್ಪನವರು ಈ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸುತ್ತಾ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಅಮ್ಮನವರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಹಾಗೆಯೇ ಪ್ರಸ್ತುತ ಶ್ರೀ ಪಿರಿಯಾಪಟ್ಟಣ ನಮ್ಮ ಮೂಲ ದೇವಸ್ಥಾನದ ಮೂಲ ತಳಹದಿಯಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸುತ್ತಾ ಬಂದಿರುವ 7 ಮಂದಮ್ಮನವರು ಅಂದರೆ ಸಪ್ತ ಮಾತೃಕೆಯರ ಮೂಲ ಮೂರ್ತಿಗಳನ್ನು ಈ ಸ್ಥಳದಲ್ಲಿ ಕಾಣಬಹುದಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ಕ್ಷೇತ್ರದ ಈ ಅಭಿವೃದ್ಧಿ ಹಂತಕ್ಕೆ ಕಾರಣವಾದಂತಹ ಈ ಮೂಲ ದೇವತೆಗಳನ್ನು ಹಾಗೂ ಮೂಲ ಸೇವಾಕರ್ತರುಗಳನ್ನು ಈ ದಿನ ಸ್ಮರಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.